ಬಂಧು ನೀನೇ ಶನಿದೇವ, ಬಳಗವು ನೀನೇ ಶನಿದೇವ. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಸಂತೋಷ ಶನೇಶ್ವರ ಸ್ವಾಮಿ ದೇವಾಲಯಕ್ಕೆ ಕರ್ಕೊಬಂದಿದ್ದೀನಿ. ಈ ತಾರೆ ಮರದ ಸಂತೋಷ ಶನೇಶ್ವರ ದೇವಾಲಯ ಇರುವುದು ಕನಕಪುರ ತಾಲೂಕು ಕೋಡಿಹಳ್ಳಿ ಹೋಬಳಿ ಏರಂದೆಪ್ಪನಹಳ್ಳಿ ಗ್ರಾಮದಲ್ಲಿರುವಂತಹ ಈ ದೇವಾಲಯವು ಅತ್ಯದ್ಭುತವಾದ ಪವಾಡಗಳನ್ನು ಮಾಡುವಂತಹ ಪುಣ್ಯಕ್ಷೇತ್ರವಾಗಿದೆ. ಈ ಕ್ಷೇತ್ರದಲ್ಲಿ ಮಕ್ಕಳಿಲ್ಲದಿದ್ದವರು, ಹಣಕಾಸಿನ ತೊಂದರೆ ಇದ್ದವರು, ಮಾಟ ಮಂತ್ರ ಒಳಗಾದವರು, ನೀವು ಎಷ್ಟೇ ಕಷ್ಟಪಟ್ಟರು ಏಳಿಗೆ ಆಗ್ತಾ ಇಲ್ಲ ಅಂಥವರು ಇಲ್ಲಿಗೆ ಬಂದು ಈ ದೇವರ ಹತ್ತಿರ ಬಂದು ದೇವರ ಪ್ರಶ್ನೆ ಕೇಳಿ ಅಥವಾ ಇಲ್ಲಿರುವ ಪೀಠದಿಂದ ನಿಮ್ಮ ಅದೃಷ್ಟಗಳನ್ನು ಬದಲಾಯಿಸಿಕೊಳ್ಳಬಹುದು ಅಂಥ ಪುಣ್ಯಕ್ಷೇತ್ರವಾದ ಈ ಶನೇಶ್ವರ ಸ್ವಾಮಿ ಕ್ಷೇತ್ರಕ್ಕೆ ಒಮ್ಮೆ ಬಂದು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಂತ ಕೇಳ್ಕೊತೀನಿ. ಏನಕ್ಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ, ಸ್ವತಃ ನಾನೇ ಈ ದೇವಸ್ಥಾನಕ್ಕೆ ಹೋಗಿ ಅನುಭವವನ್ನು ಪಡೆದುಕೊಂಡ ಮೇಲೆ ನಿಮಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಷ್ಟೋ ವಿಡಿಯೋಗಳನ್ನು ಮಾಡಿದ್ದೀನಿ. ಇದೊಂಥರ ಪವರ್ಫುಲ್ ಆದಂತಹ ದೇವಸ್ಥಾನ. ಒಮ್ಮೆ ಆದರೂ ಇಲ್ಲಿ ಬನ್ನಿ. ಇದರ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾಯಿದ್ದಲ್ಲ, ಈ ನಂಬರ್ಗೆ ಫೋನ್ ಮಾಡಿಕೊಂಡು ಇದರ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಎಲ್ಲನೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ನೀವು ಒಮ್ಮೆ ಆದರೂ ಇಲ್ಲಿ ಬಂದು ಒಂದು ಸಲ ನೀವು ದರ್ಶನ ಮಾಡಿ. ನೀವು ಇಲ್ಲಿಗೆ ಬರಬೇಕು ಅಂತಂದರೆ ಮನೆಯಿಂದ ಎಳ್ಳುಬತ್ತಿನ ಕಡ್ಡಾಯವಾಗಿ ತರಲೇಬೇಕು. ಇಷ್ಟೇ ತರಬೇಕು ಅನ್ನೋದು ರೂಲ್ಸ್ ಏನಿಲ್ಲ. ನೀವು ಎಷ್ಟಾದರೂ ಕೂಡ ನೀವು ತರ್ಬೋದು. ಶನಿದೇವರಿಗೆ ತುಂಬ ಪ್ರಿಯವಾದದ್ದು ಎಳ್ಳುಬತ್ತಿನ ನೀವು ಇಲ್ಲಿ ಕೊಟ್ಟು ನೀವು ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಬೋದು. ಪ್ರತಿಯೊಂದು ಇಲ್ಲಿ ಯಾವುದೇ ತೊಂದರೆಗಳಿದ್ದರೂ ಕೂಡ ಪರಿಹಾರ ಅಂತೂ 100% ಪಕ್ಕಾ ಆಗುತ್ತೆ. ಆದರೆ ಇಲ್ಲಿ ನೀವು ಬರಬೇಕು ಅಂತಂದರೆ ನೀವು ಕೋಡಹಳ್ಳಿಗೆ ಬಂದು ಕೋಡಹಳ್ಳಿಯಿಂದ ಏರಂದಪ್ಪನಹಳ್ಳಿಗೆ ಬರೋಕ್ಕೆ ಬಸ್ಗಳು ಟೈಮಿಂಗ್ಸ್ ಇದೆ. ಇಲ್ಲಾಂದರೆ ಸ್ವಂತ ವೆಹಿಕಲಲ್ಲಿ ಕೂಡ ಬರ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರ ಗೂಗಲ್ ಮ್ಯಾಪು ಕೂಡ ಹಾಕಿರ್ತೀನಿ. ಹಾಗೆ ಈ ಡಿಸ್ಪ್ಲೇನಲ್ಲಿ ಬರ್ತಾ ಇದ್ದೀರಾ ನಂಬರ್ಗೆ ಫೋನ್ ಮಾಡಿಕೊಂಡು ಯಾವ ರೀತಿ ಬರಬೇಕು ಅನ್ನೋದನ್ನು ನೀವು ತಿಳ್ಕೊಂಡು ಕೂಡ ಬರ್ಬೋದು. ಆದರೆ ಇಲ್ಲಿ ಎಷ್ಟು ನಾವು ವ್ರತಗಳನ್ನು ಮಾಡ್ತೀವಿ, ಎಷ್ಟು ಶ್ರದ್ಧೆಯಿಂದ ನಾವು ಮಾಡ್ತೀವಿ ಅನ್ನೋದನ್ನು ಅದು ನಿಮ್ಮ ಅನಿಸಿಕೆಗೆ ಬಿಟ್ಟಂಥದ್ದು. ಏನಕ್ಕೆ ಅಂತಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡು ಕಾಸು ವ್ಯವಹಾರಗಳಿಲ್ಲ. ಆದರೆ ನಿಂಬೆಹಣ್ಣ ಇಲ್ಲಿ ಮಂತ್ರಿಸ್ಕೊಡ್ತಾರೆ, ಅಥವಾ ಇಲ್ಲಿ ಒಂದು ತಾಮ್ರದ ಇದರಲ್ಲಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಯಾವಾಗ ಆಗುತ್ತೆ ಅನ್ನೋದು ಬರೆದು ಅವರೇ ನಿಮ್ಗೆ ಕೊಡ್ತಾರೆ. ಇಂಥ ದಿನ ತಗೊಬನ್ನಿ ಅಂತ ಹೇಳ್ತಾರೆ. ಆ ದಿನ ನೀವು ತಗೊಂಡೋದ್ರೆ ಖಂಡಿತವಾಗಿಯೂ ನಿಮ್ಮ ಕಷ್ಟಗಳು ದೂರ ಆಗೋದಂತೂ ಖಂಡಿತ. ಆದರೆ ಇಲ್ಲಿ ವ್ರತಾಚರಣೆಗಳು ಬೇರೆ ರೀತಿ ಇದೆ. ಆ ವ್ರತಾಚರಣೆ ಯಾವ ರೀತಿ ಇದೆ ಅನ್ನೋದನ್ನು ಇಲ್ಲಿನ ಅರ್ಚಕರು ಹೇಳ್ಕೊಡ್ತಾರೆ. ಆದರೆ ಇನ್ನೊಂದು ಯಾವ ದೇವಸ್ಥಾನಕ್ಕೆ ಹೋದರೂ ದುಡ್ಡು ಕೇಳ್ತಾರೆ, ಅಲ್ಲಿ ಕೇಳ್ತಾರೆ ಅನ್ನೋದನ್ನು ದಯವಿಟ್ಟು ಈ ದೇವಸ್ಥಾನದಲ್ಲಿ ಆ ತಲೆಯಿಂದ ತೆಗೆದುಹಾಕ್ಬಿಡಿ. ಏನಕ್ಕೆ ಅಂತಂದರೆ ಇಲ್ಲಿ ದುಡ್ಡು ಕಾಸಿನ ವ್ಯವಹಾರ ಇಲ್ಲೇ ಇಲ್ಲ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಸ್ವತಃ ನಾನೇ ಈ ದೇವಾಲಯಕ್ಕೆ 3 ದಿನ ಈ ವ್ರತಗಳನ್ನು ಮಾಡಿ ಆಚರಣೆ ಮಾಡಿ ನನಗೆ ಅನುಭವ ಆದದ್ದನ್ನು ನಿಮಗೆ ಹೇಳ್ತಾ ಇರುವಂಥದ್ದು. ಏನಕ್ಕೆ ಅಂದರೆ ಎಲ್ಲ ದೇವಸ್ಥಾನಗಳಲ್ಲೂ ಒಂದು ಸುಮ್ಮನೆ ಹೋಗಿ ನಮ್ಗೆ ಅದ್ರ ಬಗ್ಗೆ ಎಷ್ಟೋ ಒಂದು 10% ಗೊತ್ತಿರುತ್ತೆ, ಅದ್ರ ಬಗ್ಗೆ ನಾವು ಒಂದು ವಿಡಿಯೋ ಮಾಡಿ ಹಾಕ್ಬಿಟ್ಟಿರ್ತೀವಿ. ಆದರೆ ಇಲ್ಲಿ 100% ಈ ದೇವಾಲಯಕ್ಕೆ ಪ್ರತಿಯೊಂದು ಯಾವ್ಯಾವ ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಅನ್ನೋದು ನನಗೆ ಸ್ವತಃ ನಾನೇ ಅನುಭವಿಸಿದ್ರಿಂದ ನಿಮಗೆ ಹೇಳ್ತಾ ಇರುವಂಥದ್ದು. ಅದೇ ಹೇಳ್ತಾ ಇದ್ದೀನಿ, ನೀವು ಮನೆಯಿಂದ ಇಲ್ಲಿ ಬರಬೇಕು ಅಂತಂದರೆ ಎಳ್ಳುಬತ್ತಿನ ತರಬೇಕು. ಇಷ್ಟೇ ತರಬೇಕು ಅಷ್ಟೇ ತರಬೇಕು ಅನ್ನೋದು ಇಲ್ಲಿ ರೂಲ್ಸ್ ಇಲ್ಲ. ಆಮೇಲೆ ನೀವು ಇಷ್ಟೇ ದುಡ್ಡು ಕೊಡಿ, ನನಗೆ ಅಷ್ಟು ದುಡ್ಡು ಕೊಡಿ ಅಂತ ಕೇಳುವಂಥದ್ದು ಇದೇ ಇಲ್ಲ. ಅಂತಹ ಪುಣ್ಯ ಕ್ಷೇತ್ರವಾದಂತಹ ಈ ಶನಿದೇವರ ದೇವಾಲಯಕ್ಕೆ ನೀವು ಒಮ್ಮೆ ಆದರೂ ಬಂದು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳಿ. ಯಾಕೆಂತಂದರೆ ಪ್ರತಿಯೊಬ್ಬರಿಗೂ ಕಷ್ಟ ಇದ್ದೇ ಇರುತ್ತೆ. ಇಂಥವ್ರ ಕಷ್ಟ ಅನ್ನೋದಿಲ್ಲ. ದುಡ್ಡು ಇದ್ದವ್ರಿಗೂ ಕಷ್ಟ ಇರುತ್ತೆ, ದುಡ್ಡಿಲ್ಲ ಅಂದವ್ರಿಗೂ ಕೂಡ ಕಷ್ಟ ಇರುತ್ತೆ. ಈಗ ನಾವು ಚೆನ್ನಾಗಿದ್ದೀವಿ ಅಂದವ್ರಿಗೂ ಕಷ್ಟ ಇರುತ್ತೆ, ಚೆನ್ನಾಗಿಲ್ಲ ಅಂದವ್ರಿಗೂ ಕೂಡ ಕಷ್ಟ ಇರುತ್ತೆ. ಆದರೆ ಯಾವ್ಯಾವ ರೀತಿ ಕಷ್ಟಗಳಿರುತ್ತೆ ಅನ್ನೋದು ಯಾರ್ಯಾರು ಅನುಭವಿಸ್ತಾ ಇರ್ತಾರೋ ಅವ್ರಿಗೂ ಗೊತ್ತು. ಅದಕ್ಕೋಸ್ಕರ ನೀವು ಒಮ್ಮೆ ಈ ದೇವಾಲಯಕ್ಕೆ ಬಂದು ಈ ದೇವರ ದರ್ಶನ ಮಾಡಿ ಅಲ್ಲಿ ಅರ್ಚಕರು ಹೇಳುವಂತಹ ಪದ್ಧತಿಯಲ್ಲಿ ನೀವು ಇದ್ದುಬಿಟ್ರೆ ಖಂಡಿತವಾಗಿಯೂ ಕಮ್ಮಿ ದಿನಗಳಲ್ಲಿ, ಅಂದರೆ 18 ದಿನದ ಒಳಗಡೆ ನಿಮ್ಮ ಕಷ್ಟಗಳು ಖಂಡಿತವಾಗಿಯೂ ಪರಿಹಾರ ಆಗುತ್ತೆ. ದಯವಿಟ್ಟು ಈ ಕ್ಷೇತ್ರಕ್ಕೆ ಒಮ್ಮೆ ಆದರೂ ಬಂದು ದೇವರ ದರ್ಶನ ಮಾಡಿ. ಇಲ್ಲಿ ನಡೆಯುವಂಥ ಪವಾಡಗಳ ಬಗ್ಗೆ ಇಲ್ಲಿರುವಂತಹ ಅರ್ಚಕರನ್ನು ಕೇಳಿ ತಿಳ್ಕೊಳ್ಳೋಣ. ಬನ್ನಿ, ಈಗ ಅರ್ಚಕರನ್ನ ಮಾತಾಡ್ಸೋಣ. ಬುದ್ಧಿ ನಮಸ್ಕಾರ. ನಮಸ್ತೆ ಅಣ್ಣ, ಹೇಳ್ರಿ. ನಿಮ್ಮ ಹೆಸರು? ನಾಗೇಶ್ ಅಂತ. ನೀವು ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀರಿ ಇಲ್ಲಿ? ಇಲ್ಲಿ ದೇವಸ್ಥಾನ ಆಗಿ 3 ವರ್ಷ ಆಯ್ತು. ನೀವು ಶನಿ ದೇವರ ಪೂಜೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? 20 ವರ್ಷ. ಅಂದರೆ ನಾನೊಂದು ಕ್ವಶನ್ ಕೇಳ್ತೀನಿ. ಈಗ ಹೇಳ್ರಿ. ಈಗ ಒಂದು ಮನೆಗೋ ಅಥವಾ ಅವ್ರ ವ್ಯಕ್ತಿಗೋ ಮಾಟಮಂತ್ರ ಆಗೋಗಿರ್ತದೆ. ಈ ದೇವಸ್ಥಾನಕ್ಕೆ ಬಂದಿರ್ತಾರೆ. ಇಲ್ಲಿ ಬಂದು ಯಾವ ರೀತಿ ಅವ್ರ ಬಗೆಹರಿಸ್ಕೋಬೇಕು ಅದ್ರ ಬಗ್ಗೆ ತಿಳಿಸ್ಕೊಡಿ. ಸ್ವಾಮಿ ಹತ್ರ ಬಂದು ಸ್ವಾಮಿಯವರು ಹಿಂಗಿದೆ, ಈ ತರ ಇದೆ, ಇದಕ್ಕೆ ಹಿಂಗೆ ಪರಿಹಾರ ಮಾಡ್ಬೇಕಂತ ಹೇಳಿದ್ರೆ ಮಾತ್ರ ಅದ್ ಮಾಡಕ್ಕಾಗೋದು. ಇಲ್ಲ ಸಪ್ರೇಟ್ ಆಗಿ ಇಲ್ಲ ನಾವು ಅಪ್ಪನ ಹತ್ರನ ಪರ್ಮಿಷನ್ ತಗೊಳಕ್ ಆಗೋದಿಲ್ಲ, ತುಂಬಾ ರಿಸ್ಕ್ ಅಲ್ಲಿ ಇದೀವಿ, ಈಗ ನೋಡ್ಲೇಬೇಕು ಅಂದಾಗ ಅಪ್ಪನ ಜೊತೆಲಿ ನಿಲ್ಸಿ ಏನಾಗಿದೆ, ಯಾವ ತರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ, ಈಗ ಸದ್ಯಕ್ಕೆ ಅಪ್ಪನ ಹತ್ರ ಪರ್ಮಿಷನ್ ತಗೊಳ್ಳೋಷ್ಟು ಅವ್ರಿಗೆ ಚೈತನ್ಯ ಏನ್ ಮಾಡಕ್ ಸಾಧ್ಯವೋ ಅದನ್ನ ರೆಡಿ ಮಾಡ್ತೀನಿ.
ಅಂದ್ರೆ ಈಗ ಅವರು ಆತರ ಕಳ್ಕೋಬೇಕು ಅಂತಂದ್ರೆ ಎಷ್ಟು ವಾರ ಬಂದು ಇಲ್ಲಿ ಪೂಜೆ ಮಾಡ್ಬೇಕು? ಅದು ಅವ್ರವ್ರದ್ದು ಇಷ್ಟೇ, ಎಲ್ಲ ಕಡೆನೂ ಈಶ್ವರ ಬನ್ರಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಆ ತರ ಹೇಳೋದಿಲ್ಲ. ಅವ್ರ ಮನಸ್ಸೇ ಇಚ್ಚಾರ ಎಷ್ಟವಾರನಾರು ಬರ್ಬೋದು. ಅಂದ್ರೆ ಈಗ ದೇವ್ರು ಬಂದಾಗ ಮೈ ಮೇಲೆ ಒಂದು ನಿಂಬೆಹಣ್ಣು, 3 ನಿಂಬೆಹಣ್ಣು ಮತ್ತೆ ತಾಮ್ರದ ಇದ್ರಲ್ಲಿ ಬರ್ಕೊಡ್ತಾರಲ್ಲ, ಅದ್ರ ಇಚ್ಛೆ ಅದು ಯಾವ ರೀತಿ ಅಂತ, ಏನೇನಕ್ಕೋಸ್ಕರ ಬರೀತಾರೆ ಅಂತ? ಅದ್ರಲ್ಲಿ ತುಂಬಾ ರಿಸಲ್ಟ್ ಇದೆ. ಹಣಕಾಸಂದು ಇರ್ಬೋದು, ಈಗ ನೀವೀಗ ಮುಂಚೆನೆ ಕೇಳ್ದಂಗೆ ಮಾಟ ಮಂತ್ರದ್ದು ಇರ್ಬೋದು. ಈಗ ಅದರಲ್ಲಿ ನಿಂಬೆಹಣ್ಣಲ್ಲಿ ಸರ್ವೇ ಸಾಮಾನ್ಯ ಎಲ್ಲಾ ಕಡೆ ನಿಂಬೆಹಣ್ಣು ಕೊಡೋದು ಸಹಜ, ನೋಡಿದೀರಾ? ಹೌದು. ಬಟ್ ತಾಮ್ರದ ಲಿಖಿತದಲ್ಲಿ ಕೊಡೋಂತ ಯಂತ್ರ ಕೊಡೋಂಥದ್ದು ಎಲ್ಲೂ ಇಲ್ಲ. ಹೌದು, ಎಲ್ಲೂ ಇಲ್ಲ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಅದ್ರಲ್ಲಿ ಅವರು ನಾಗಲಿಪಿ ಏನ್ ಬರೀತಾರಂತ ಇವತ್ತಿನವರೆಗೂ ನಮ್ ಕಂಡಿಡಿಯಕ್ಕಾಗಿಲ್ಲ. ಅದ್ರಲ್ಲಿ ತುಂಬಾ ರಹಸ್ಯವಾದ ಮಂತ್ರಗಳು ಬರೀತಾರೆ. ಈಗ ಅದರಿಂದಾನೇ ಈಗೆಲ್ಲ ಅಲ್ಲಿ ಅಂತ ಇಲ್ಲೊಂತ ಹರಿಯ ನೀರಲ್ಲೋ ಎಲ್ಲೋ ಒಂದ್ 3 ದಾರಿಲೋ ಇಲ್ಲಿ ಅಸ್ವಸ್ಥಾನಕ್ಕೋ ಎಲ್ಲೋ ಮಾಡೋದಿಕ್ಕೆ ಹೇಳ್ತಾರೆ. ಅದನ್ನ ಅವ್ರಿಗೆ ಪೂಜೆ ಮಾಡೋದಿಕ್ಕೆ ಹೇಳ್ತಾರೆ. ಆದ್ರೂ ಪೂಜೆ ಮಾಡೋದ್ರಿಂದ 20% 75% ಸರಿಯಾಗೋದ ಇದೆ. ಅದ್ರಲ್ಲಿ ನೀರಲ್ಲಿ ಹಾಕೊಂಡ್ ಕುಡಿಯೋದಿಕ್ಕೆ ಕೊಡ್ತಾರೆ ಸಪ್ರೇಟ್ ಆಗಿ. ಅವ್ರಿಗೆ ಆರೋಗ್ಯದಲ್ಲಿ ಏನಾದ್ರು ಏರುಪೇರು ಇತ್ತು ಅಂತಂದ್ರೆ, ತುಂಬಾ ಸಮಸ್ಯೆ ಇತ್ತು ಅಂತಂದ್ರೆ, ಈಗ ಪ್ರೆಗ್ನೆಂಟ್ ಇರೋರಿಗೆಲ್ಲ ಅಪ್ಪ ಅದನ್ನ ಲಿಖಿತ ರೂಪದಲ್ಲಿ ಒಂದನ್ನ ನೀರಲ್ಲಿ ಕಾಯಿಸ್ಕೊಂಡ್ ಕುಡಿಯೋದಕ್ಕೆ ಕೊಡ್ತಾರೆ. ಅದರಿಂದ ತುಂಬಾ ರಿಸಲ್ಟ್ ಬಂದಿರೋದಿದೆ. ಅಂದ್ರೆ ಈಗ ಅಲ್ಲಿ ಬರುವಂತ ಭಕ್ತಾದಿಗಳು ನಾನ್ ಕಂಡಂಗೆ ನನ್ನ ಸೇರಿಸಿ, ಈಗ ನಾವು ಕಳಸ ಬರೋದಾಗಿರ್ಲಿ ಅಥವಾ ಇನ್ನೊಂದು ಏನೇ ಆಗಿರ್ಲಿ, ಅದೊಂದು ಹಣೆ ಬರದಲ್ಲಿ ನಡೆದಿರುವಂತದ್ದು. ಆದ್ರೆ ಆ ಕ್ಷೇತ್ರಕ್ಕೆ ಬಂದಾಗ ಈಗ ಏನು ಅವ್ರ ಮನಸ್ಸಲ್ಲಿ ಈಗ ನಾನು ಹೊರಕ್ ಆಗಲ್ಲ, ನಾನು ಏನು ಮಾಡ್ಬೇಕು ಅಂತಂದ ಅಂತವ್ರು ಕೂಡ ಒತ್ತಿದ್ದು ನಾನು ಕಣ್ಣಾರ ನೋಡಿದ್ದೀನಿ. ಸರಿ. ಆದ್ರೆ ಈ ಕ್ಷೇತ್ರಕ್ಕೆ ಬಂದಾಗ ಅವರ ಭಾವನೆಗಳಲ್ಲಿ ಬದಲಾವಣೆ ಆಗುವಂತದ್ದು ಯಾವ ರೀತಿ ಅಂತ? ಅದು ಭಗವಂತ ಆ ಮಟ್ಟಕ್ಕೆ ನಿಂತಿದ್ದಾರೆ ಇಲ್ಲಿ. ಈಗ ಅಲ್ಲಿ ಏನಾಗುತ್ತೆ ಅನ್ನೋದು, ಅಲ್ಲಿ ಹಿಂಗ ಆಗ್ಬಿಡ್ತದ ಅಂತ ಅನ್ನಕ್ ಬಂದವರೆಲ್ಲ ಅದನ್ನ ಸ್ಟಡಿ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಅನ್ಎಕ್ಸ್ಪೆಕ್ಟೆಡ್ ಈಗ ಪ್ರತಿ ಶಿವರಾತ್ರಿಯನ್ನು ಜಾತ್ರೆ ಮಾಡ್ತೀವಿ, ಮತ್ತೆ ಕೆರೆ ತಣ್ಣೂರ್ಗೆ ಹೋಗಿ ಕಳಸ ನೀರ್ ತಗೋಬತ್ತೀವಿ. ಮೊದಲನೇ ಪ್ರಥಮ ಅಲ್ಲೇನೆ ಛಾಯಾದೇವಿ ಕಳಸನ, ಮುತ್ತೈದೆ ಕಳಸನ ಅಲ್ಲೇ ಪ್ರಾರಂಭ ಮಾಡೋದು. ಅಲ್ಲಿಂದಾನೇ ಕಳಸದ ಸಮೇತ ಅಮ್ಮನವ್ರನ್ನ ಇಲ್ಲಿ ತಗೋಬತ್ತೀವಿ ಅಲ್ಲಿ. ಯಾಕಂದ್ರೆ ಆ ನೀರು ಅಷ್ಟೇ ಪವಿತ್ರವಾಗಿರೋ ನೀರು. ಮತ್ತೆ ಕಳಸ ಕೊಡೋದಿಕ್ಕೆ ನಾವು 9 ಜನ ಬೇಕಾಗುತ್ತೆ. 9 ಜನದಲ್ಲಿ ನಾವು ಯಾರನ್ನು ಆಯ್ಕೆ ಮಾಡಲ್ಲ. ಇವ್ರಿಗೆ ಇವ್ರು ಕೊಡೋಣ ಅಂತ ನಾವು ಆಯ್ಕೆ ಮಾಡಲ್ಲ. ಅದು ಭಗವಂತನ ಲಿಖಿತ ಏನಿರುತ್ತೋ ಅವ್ರಿಗೆ ಮಾತ್ರ ಕಳಸ ಸಿಗೋ ಚಾನ್ಸಸ್ ಜಾಸ್ತಿ ಸಿಗುತ್ತೆ. ಆ ಕಳಸ ಹೊರದ್ರ ಜೊತೆಗೆ ಮುಂದಿನ ಶಿವರಾತ್ರಿ ಅಷ್ಟೊಳಗಡೆ ಅವ್ರ ಜೀವನದಲ್ಲಿ ಏನೋ ಬದಲಾವಣೆ ಆಗಿರುತ್ತೆ. ಇಲ್ಲ ಲೈಫಲ್ಲಿ ಏನೋ ಒಂದ್ ಆಗಿರೋದು, ಇಲ್ಲ ಯಾವರದಲ್ಲಿ ಏನೋ ಒಂದ್ ಅಂತ ಹತ್ತಿರೋದು, ಇಲ್ಲ ಫ್ಯಾಮಿಲಿ ಏನೋ ಒಂದು ಸೆಟ್ಲ್ಮೆಂಟ್ ಆಗಿರೋದು. ಈಗ ರೀಸೆಂಟ್ ಆಗಿ ಅವತ್ತು ನಾವು ಕೆರೆ ತಣ್ಣೂರ್ಗೆ ಹೋಗೋದು ಹಿಂದಿನ ದಿವಸ ಅಲ್ಲೇ ಇನ್ನೊಂದ್ ವಾರ ಬ್ಯಾಕ್ ಅನ್ನಂಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಸುಮಾರು ಜನ ಬಂದಿದ್ರು ಇಲ್ಲಿಗೆ ದೇವಸ್ಥಾನ ವಿಸಿಟಿಂಗ್ಗೆ. ಅದರಲ್ಲಿ ಹೊಸಬ್ರು ಬಂದಿದ್ರು. ಬಟ್ ನಮ್ಗೆ ಗೊತ್ತಿಲ್ಲ, ಅವರು ಮದ್ವೆಗೆ ಫಿಕ್ಸ್ ಆಗಿ ಲವ್ ಮ್ಯಾರೇಜ್ ಅಂತೆ. ಮದ್ವೆಗೆ ಫಿಕ್ಸ್ ಆಗಿ ಅದು ಹಿಂದೆ ಮುಂದೆ ಆಗಿ ಕಿದೋಗ್ತಾ ಇತ್ತಂತದ್ದು. ಬಟ್ ನಮ್ಗೆ ಗೊತ್ತಿಲ್ಲ ಅದು. ಅಪ್ಪ ಅವರು ಹೊಸ ಕಾರ್ ತಗೊಂಡಿದ್ರು, ಕಾರ್ ಪೂಜೆ ಮಾಡ್ಸೋದಕ್ಕೆ ಬಂದಿದ್ರು. ಆ ಪೂಜೆ ಮಾಡ್ಸೋ ಟೈಮಲ್ಲಿ ಅಪ್ಪನವರು ಈಚೆ ತಗೊಂಡಿದ್ವಿ. ಪೂಜೆ ಮಾಡ್ಸೋ ಟೈಮಲ್ಲಿ ಅಲ್ಲಿ ಬರಿಬೇಕಾದ್ರೆ ಆ ಹುಡುಗ ನಿಂತಿದ್ರು. ಅವನು ನಾನು ಒಂದು ಏನೋ ಕೇಳ್ಬೇಕು ಅಂದ್ರೆ ಆಯ್ತು ಕೇಳಪ್ಪ ಅಂತ ಹೇಳಿದ್ವಿ. ಅವ್ರು ಏನ್ ಅನ್ಸ್ಕೊಂಡಿದ್ರು ಅದನ್ನ ಬರ್ದಿದ್ರು. ಅದನ್ನ ನನ್ಗೆ ಯಾವ ತರ ತೋರ್ಸಿದ್ರು ಅದನ್ನ ಅಂದ್ರೆ, ಇದು ಯಾವ್ದೋ ಒಂದು ಶುಭ ಕಾರ್ಯಕ್ಕೆ ಇಷ್ಟಪಡ್ತಾ ಇದ್ದೀರಾ, ಆ ಕಾರ್ಯ ಆಗುತ್ತಾ ಇಲ್ವಾ ಅಂತ ಕೇಳ್ತಾ ಇದ್ದೀನಿ ಅಂತ ಕೇಳಿದೆ ನಾನು. ಅವ್ರಿಗೆ ಹೌದು ಶುಭ ಕಾರ್ಯಕ್ಕೆ ಕೇಳ್ತಾ ಇದ್ದೀನಿ, ಅದಾಗುತ್ತಾ ಇಲ್ವಾ ಅಂತ ಇನ್ನೊಂದ್ಸಲ ಕೇಳ್ಬೇಕಾಯ್ತು ನಾನು. ಆಯ್ತು ಕೇಳಪ್ಪ ಅಂದಾಗ ತಿರ್ಗಾ ಬರ್ದ್ರು. ಆಗುತ್ತೆ, ಈ ಶಿವರಾತ್ರಿ ದಿವಸ ಬಂದು ನಿಂತ್ಕೊಂಡು ಕಳಸ ಹೊರೋದಾದ್ರೆ ಆ ಕೆಲಸ ಮಾಡ್ಕೊಡ್ತೀನಿ ನಾನು ಅಂತ ಅಪ್ಪ ಹೇಳಿದ್ರು. ಆ ಹುಡ್ಗ ಕಾರಣಾಂತರದಿಂದ ಅವತ್ ಬರಕಾಗಿಲ್ಲ. ಅವತ್ ನೈಟ್ ಕಳಸ ದೇವಸ್ಥಾನಕ್ ಬರೋ ಹತ್ರದಲ್ಲಿ ಬಂದಿದ್ದಾರೆ ಹುಡ್ಗ. ಬಂದೇ 2 ಮೂಟೆ ಅಕ್ಕಿ ಮತ್ತೆ ಅವ್ರ ಕೈಲಾಗಿ ಧನ ಸಹಾಯ 4 ಜನಕ್ಕೆ ಅನ್ನದಾಸೋಹಕ್ಕೆ ಹೆಲ್ಪ್ ಮಾಡಿ, ಅವಾಗ ಭಗವಂತ ಮುನ್ಗಡೆ ಒಂದು ಪುಷ್ಪ ತಗೊಂಡ್ ಹಾಕಿ ನಾನು ಹಿಂಗ್ ಕೇಳ್ಕೊಂಡಿದ್ದೆ, ಈ ತರ ಫಿಕ್ಸ್ ಆಗಿದೆ, ಅದು ಇಂಟರ್ಕ್ಯಾಸ್ಟೆಡ್ ಲವ್ ಮ್ಯಾರೇಜ್ ಫಿಕ್ಸ್ ಆಗಿದೆ, ಚೌಟ್ರಿ ಎಲ್ಲ ಬುಕ್ ಆಗಿದೆ ಅಣ್ಣ, ಇನ್ವಿಟೇಷನ್ ತಗೊಂಡು ಮೊದಲನೇ ಇನ್ವಿಟೇಷನ್ ಬಂದು ಪೂಜೆ ಮಾಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅದು ಆತರ ಮಿರಾಕಲ್ ನಡೆದ್ರು ನಡೀತದೆ, ಹೇಳಕ್ ಬರಲ್ಲ ನಮ್ಗೆ. ಈಗ ಶನಿದೇವ ದೇವಸ್ಥಾನಕ್ಕೆ ಬಂದ್ರೆ ಎಳ್ಳು ಬತ್ತಿ ಹಚ್ಚೋದ್ರಿಂದ ಏನೇನು ಫಲಾನುಗಳಾಗತ್ತೆ ಅದ್ರ ಬಗ್ಗೆ ತಿಳಿಸ್ಬಿಡಿ ಸರ್.
ಅದು ತುಂಬಾ ಇಂಪಾರ್ಟೆಂಟ್ ಎಳ್ಬತ್ತಿ ಎಣ್ಸೋದು. ಹ್ಮ್ ಈಗ ಎಲ್ಲಾ ಕಡೆನೂ 9 ಎಳ್ಬತ್ತಿ ಎಣ್ಸಿ 9 ವಾರ ಮಾಡಿ ಅಂತಾರೆ. ಹ್ಮ್ ಅಲ್ಲ, ಅದ್ ಯಾವ್ದೇ ಕಾರಣಕ್ಕೂ ಮಾಡಕ್ ಹೋಗ್ಬಾರ್ದು. ಹ್ಮ್ ಹ್ಮ್ ಯಾಕೆ ಅಂತಂದ್ರೆ 9 ಇಂಟು 9 ವಾರ ಲೆಕ್ಕ ಮಾಡಿ, ಎಲ್ಲಿ ಯಾವ ಲೆಕ್ಕಕ್ಕೆ ಬರುತ್ತೆ ಅದು? 9 ಇಂಟು 9 ಅಂದ್ರೆ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗುತ್ತೆ. ಹ್ಮ್ ಇಲ್ಲ 108ಕ್ಕೂ ಬರಲ್ಲ, ಹೌದು. 101ಕ್ಕೂ ಬರಲ್ಲ, ಹ್ಮ್ ಅಂತರ ಸ್ಥಿತಿಯಲ್ಲಿ ನಿಂತ್ಕೊಳ್ಳುತ್ತದು. ಹೌದು. ನಮ್ಮ ಪದ್ಧತಿಯಲ್ಲಿ ಏನಿದೆ ಅಂದ್ರೆ, ಹ್ಮ್ ಎಳ್ಬತ್ತಿ ನೀವ್ ಮಾಡ್ತೀನಿ ಅನ್ನೋದಾದ್ರೆ ಹ್ಮ್ 12 ದಿವಸ ಎಳ್ಬತ್ತಿ ಮಾಡಿಸ್ತೀವಿ, ಹ್ಮ್ 4 ಎಳ್ಬತ್ತಿ ಮಾಡಿಸ್ತೀವಿ. ಹ್ಮ್ 4 ಮಾಡಿ 12 ದಿವಸಕ್ಕೆ ಮಾಡಿದ್ರೆ ಹ್ಮ್ 48 ದಿವಸದ್ದು ಪೂಜೆ ನಡೀತದೆ. 48 ದಿನದ್ದು. 48 ದಿವಸ ಪೂಜೆ ಮಾಡ್ದಂಗೆ, ನಿಮ್ ಮಂಡ್ಲು ಪೂಜೆ ಮಾಡ್ದಂಗೆ ನಡೀತದೆ. ಹ್ಮ್ ಆ ಮಂಡ್ಲು ಪೂಜೆ ಮಾಡ್ದಂಗೆ ನಡೆದಾಗ ಏನ್ ವಿಶೇಷ ಸಿಗುತ್ತೆ ಅಂತ ಅಂದ್ರೆ, ಹ್ಮ್ 48 ದಿವಸ ನೀವು ವ್ರತ ಮಾಡಕ್ಕಾಗಲ್ಲ. ಹ್ಮ್ ಅದನ್ನ 12 ದಿವಸದಲ್ಲೇನೆ, ಹ್ಮ್ 48 ದಿವಸದ ಲೆಕ್ಕದಲ್ಲೇ 12 ದಿವಸಕ್ಕೆ ನೀವು ಮಂಡ್ಲು ಪೂಜೆ ಆಗುತ್ತೆ. ಹಾ ಆ 12ನೇ ದಿವಸಕ್ಕೆ ಹ್ಮ್ ನವರ ದೇವಸ್ಥಾನದಲ್ಲಿ ನಿಂತ್ಕೊಂಡು ಹ್ಮ್ ನವರ ಶಾಂತಿ ಮಾಡಿಸಿದ್ರೆ ಹ್ಮ್ ನಿಮ್ಮದಲ್ಲಿ ಗ್ರಹ ದೋಷ ಆಗಿರ್ಬೋದು, ಹ್ಮ್ ಮತ್ತೆ ಮಾಡೋ ವ್ಯವಹಾರದಲ್ಲಿ ಸಕ್ಸಸ್ ಕಾಣೋ ತರ ಇರ್ಬೋದು, ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅದು. ಹೌದು. ಅಂದ್ರೆ ಇನ್ನೊಂದು ನಾನ್ ಕಂಡಂಗೆ ಬುದ್ಧಿ, ಹಾ ಈಗ ಕಾಹವಾಗನ್ ಅಂದ್ರೆ ಕಾಗೆಗಳು ಹೌದು. ಎಲ್ಲ ಈಗ ಏನೋ ಬೈ ಚಾನ್ಸ್ ಏನಾದ್ರು ಈಗ 11 ದಿನಕ್ಕೆ ತಿಥಿ ಏನೆಲ್ಲ ಮಾಡ್ತಾರಲ್ಲ, ಹೌದು. ಅಂತ ಟೈಮ್ಗಳಲ್ಲಿ ಕಾಗೆ ಬಂದು ಬೀಳ್ಬೇಕು ಅಂತ ಒಂದು ಪದ್ಧತಿ ಇರುತ್ತೆ. ಹಾ ಅದು ಬೀಳಲ್ಲ. ಹ್ಮ್. ಆದ್ರೆ ಈ ಶನಿದೇವರ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಕಾಗೆಗಳು ಬರುವಂತದ್ದು, ನೀವು ಕಂಡಂಗೆ ಆ ಪವಾಡಗಳು ಯಾವ ರೀತಿ ಇದೆ ಅಂತ ನೀವು ಹೇಳಿ. ಅದು ತುಂಬಾ ವಿಸ್ಮಯ, ಹೇಳೋದಕ್ಕೆ ನಮ್ಮ ಮೈ ಕೈಯೆಲ್ಲ ಜುಮ್ ಅಂತ ಇದೆ. ಹ್ಮ್ ದೇವಸ್ಥಾನ ಓಪನ್ ಆಯ್ತು, ಪ್ರತಿದಿನ ನೈವೇದ್ಯ ಇಡ್ತೀವಿ ನಾವು. ಹ್ಮ್ ಹ್ಮ್ ಸಪ್ರೇಟ್ ಆಗಿ ಇಲ್ಲಿ ದೇವಸ್ಥಾನದಲ್ಲೇ ಪ್ರಸಾದ ಆಗುತ್ತೆ, ಅಪ್ಪನವ್ರಿಗೆ ಅಂತಾನೆ ಸಪ್ರೇಟ್ ಆಗಿ ನೈವೇದ್ಯ ಮಾಡ್ತೀವಿ. ಹಾ ಎಲ್ಲ ಪೂಜೆ ಆದ್ಮೇಲೆ ಬಾಗ್ಲಾಕಿ ನೈವೇದ್ಯ ಮಾಡ್ತೀವಿ. ಹ್ಮ್ ಆ ನೈವೇದ್ಯನ ಅಪ್ಪನವ್ರಿಗೆನೆ ಅಂತ ಸಪ್ರೇಟ್ ಆಗಿ ಇಟ್ಬಿಡ್ತೀವಿ ಅಲ್ಲಿ ಆಚೆ. ಹಾ ಹಾ ಅದನ್ನ 3 ತಿಂಗಳು ಇಟ್ವಿ. ನಾನು ಅಪ್ಪನ ಹತ್ರ ಪ್ರಶ್ನೆ ಇಟ್ಟಿದ್ದೆ, ಏನಂದ್ರೆ, ಹ್ಮ್ ಏನಪ್ಪ ಡೈಲಿ ಪ್ರಸಾದ ನೈವೇದ್ಯ ಮಾಡ್ತಾ ಇದೀವಿ, ಹ್ಮ್ ಒಂದು ನಿಮ್ ಕಾಕವ್ವನ ಒಂದು ಈ ಕ್ಷೇತ್ರದಲ್ಲಿ ಕಾಣಿಸ್ತಾ ಇಲ್ಲ, ಹ್ಮ್ ಇಲ್ಲಿ ನಿಂತಿರೋದು ನೀವು ಈ ಸತ್ಯನೇ ಆಗಿದ್ರೆ ಪ್ರತಿನಿತ್ಯ ಬಂದು ನಿಮ್ ಕಾಕವ್ವನ ಬಂದು ಪ್ರಸಾದ ಸ್ವೀಕರಣೆ ಮಾಡ್ಕೊಂಡು ಹೋಗ್ಬೇಕು ಅಂತ ಅಪ್ಪನ ಹತ್ರ ಪ್ರಶ್ನೆ ಇಡ್ತೀವಿ ನಾವು. ಹ್ಮ್ ಆ ಇಟ್ಟಿ 3ನೇ ದಿವಸಕ್ಕೆ ಒಂದು ಕಾಕವ್ವನ ಬರುತ್ತೆ. ಹ್ಮ್ ಹಂಗಾಗಿ 2-3 ಸ್ಟಾರ್ಟ್ ಆದ ಕಂಪಲ್ಸರಿ 2 ಬಂದೇ ಬರುತ್ತೆ. ಹ್ಮ್ ಏನು ವಿಶೇಷ ಫಂಕ್ಷನ್ ನಡೆಯೋ ಟೈಮಲ್ಲಿ ಹಿಂದೆ 4-5 ದಿವಸನ ಹಿಂದೆ ಹ್ಮ್ ಸುಮಾರು ಒಂದು 18ರಿಂದ 20-23 ತನಕ ಬರುತ್ತೆ. ಹ್ಮ್ ಆ ಬಂದಾಗ ವಿಸ್ಮಯನೇ ಬೇರೆ ತರನೇ ಇರುತ್ತೆ ದೇವಸ್ಥಾನದಲ್ಲಿ. ಈಗ ಕೆಲವೊಂದು ವಿಡಿಯೋ ನಾನು ಅದು ಎಕ್ಸಾಕ್ಟ್ ಆಗಿ ಎಷ್ಟು ಕಾಕವಾನ ಬಂದವ್ರಂತ ನೋಡೋದಕ್ಕೇನೆ ವಿಡಿಯೋ ಮಾಡಿದ್ದದು, ಸುಮ್ನೆ ಎಕ್ಸಾಂಪಲ್. ಮತ್ತೆ ಗರ್ಭದ ಗುಡಿಯಲ್ಲಿ ಸೂರ್ಯನ ಬೆಳಕಿದೆ, ಲೈಟ್ ಇದೆ, ಅಷ್ಟೆಲ್ಲಾನು ಪ್ರಥಮ ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ಬೇಕಾದ್ರೆ ಫುಲ್ ಮುಖ ಕಾಣಿಸಿದೆ, ಗರ್ಭದ ಗುಡಿ ಒಳ್ಳೆ ಪೇಂಟ್ ಎಲ್ಲ ಕಾಣಿಸಿದೆ. ಆ ಕಾಕವಾನ ವಿಡಿಯೋ ಮಾಡಿ ತಿರ್ಗಾ ರಿವರ್ಸ್ ವಿಡಿಯೋ ಮಾಡಿದಾಗ ಫುಲ್ ಬ್ಲಾಕ್ ಆಗ್ಬಿಟ್ಟಿದ್ದು. ಅವಾಗ ಇಮಿಡಿಯೇಟ್ಲಿ ನಾವು ವಿಡಿಯೋ ಮಾಡಕ್ ಹೋಗಿಲ್ಲ, ಆಫ್ ಮಾಡ್ಬಿಟ್ವಿ. ಈ ತರ ಪ್ರಶ್ನೆ ಇಟ್ಟಾದ್ಮೇಲೆ ಒಂದ್ ದಿವಸಕ್ಕೆ 5 ಟೈಮ್ 6 ಟೈಮ್ ಬಂದೇ ಬರ್ತಾರೆ. ಬಂದೇ ಕೂತ್ಕೊಳ್ಳೋದು, ಅವ್ರದ್ದು ಕಾಕವಾನದ ಪೀಠ ಇದೆಯಲ್ಲ ಅದ್ರ ಮೇಲೆ ಬಂದು ಕೂತಿದ್ದು ಒಂದ್ ದಿವಸಕ್ಕೆ ಒಂದ್ಸಲ ಕೂತಿದ್ದು ಹೋಗ್ತಾರ. ಈಗ ಈ ಕ್ಷೇತ್ರದಲ್ಲಿ ಸಪ್ತಮಾತೃಕೆರು ಸಪ್ತಮಾತೃಕೆ ಅಲ್ಲಿ ಏನಕ್ಕೆ ವಿಶೇಷ ಇಲ್ಲಿ ಅವರೇಪ್ಪ ಅಂದ್ರೆ, ನಾವು ಇವಾಗ ಕಲ್ಯಾಣಿ ಮಾಡಿದೀವಿ, ಮುಂಚೆಯಿಂದನೂ ಕಲ್ಯಾಣಿ ಇದೆ ಅಲ್ಲಿ. ಆ ಕಲ್ಯಾಣಿ ಮುಚ್ಚೋದಕ್ಕೆ ಪ್ರಯತ್ನ ಪಟ್ಟಾಗ ನಮ್ಗೆ ಸೂಚನೆ ಆಗಿದ್ದು ಇದು ದೇವ ಕಲ್ಯಾಣಿ ಅಂತ ಹೇಳಿ ನಮ್ಗೆ ಸೂಚನೆ ಆಯ್ತು. ಅದಾದ್ಮೇಲೆ ಕಲ್ಯಾಣಿ ಮುಚ್ಚಲಿಲ್ಲ, ಅದೇ ಹಂಗೇನೆ ಸಪ್ತಮಾತೃಕೆ ಸ್ಥಾಪನೆ ಮಾಡಿದೀವಿ. ಆ ಸಪ್ತಮಾತೃಕೆಯರ ಹತ್ರ ನಿಂತಿದ್ದಿ ಕಲ್ಯಾಣ ಆಗೋರು ಮತ್ತೆ ಮಕ್ಕಳ ಭಾಗ್ಯ ಆಗೋರು ಅಲ್ಲಿ ನಿಂತಿ ಮಡ್ಲಕ್ಕಿ ಕೊಡ್ತೀನಿ ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡಿದ್ರೆ ಅದು ಶೀಘ್ರದಲ್ಲೇ ಅವ್ರಿಗೆ ಫಲ ಸಿಗುತ್ತೆ. ಅಲ್ಲ, ಈ ಸಪ್ತಮಾತೃಕೆಯರು ಇಲ್ಲಿ ನೆಲೆಗೊಳ್ಳೋ ಕಾರಣ ಏನು ಅಂತ ಹೇಳಿದ್ದೆ. ಇಲ್ಲಿ ನೆಲೆಗೊಂಡೋದಕ್ಕೆ ಇಲ್ಲಿ ತುಂಬಾ ಇತಿಹಾಸದ್ದು ಇದೆ, 150-200 ವರ್ಷದ ಇತಿಹಾಸದಿದೆ. ಇಲ್ಲಿ ಹಿಂದೆ ಈ ಗ್ರಾಮದಲ್ಲಿ ದಬಗುಳಿಯಪ್ಪ ಮುತ್ತಪ್ಪ ಅಂತ ಒಂದು ದೇವಸ್ಥಾನ ಇದೆ, ಪುರಾತನ ಕಾಲದ ದೇವಸ್ಥಾನ ಇದು. ಅಲ್ಲಿ ಈ ದೇವಸ್ಥಾನದ ಹಿಂಭಾಗ ಒಂದು ಕಲ್ಯಾಣಿ ಇದೆ, ಅದು ದೇವ್ರ ಕಲ್ಯಾಣಿ ಅಂತಾನೆ ಕರೀತಾರೆ ಗ್ರಾಮದವ್ರು ಎಲ್ಲಾರು. ಆ ಕಲ್ಯಾಣಿಗೆ ದಬಗುಳಿ ಅಪ್ಪನ ಮುತ್ತಪ್ಪನ ಮತ್ತೆ ಮಾರಮ್ಮನ ಸ್ನಾನ ಮಾಡಿಸಕ್ಕೆ ಮತ್ತೆ ಫಂಕ್ಷನ್ಗಳಲ್ಲಿ ಮಡಿ ನೀರು ತಗೊಂಡೋಗೋದು, ದೇವ್ರಗಳನ್ನ ತೊಳೆಯೋದಿಕ್ಕೆ ಬರ್ತಿದ್ರಂತೆ ಅಲ್ಲಿ ಹಿಂದಿನ ಕಾಲದಲ್ಲಿ. ಅವಾಗ ಒಂದು ವಿಗ್ರಹ ಅಲ್ಲಿ ಕೆಳಗಡೆ ಇಳಿದೋಗಿ ಸಿಕ್ಕಿಲ್ವಂತ, ಅದು
ಹೊರಟೋಗಿದ್ದು ಸಿಕ್ಕಿಲ್ವಂತೆ. ಈಗ ಬಾವಿಯಲ್ಲಿ ಕಲ್ಯಾಣಿಲಿ ನೀರಿಲ್ಲ. ಹ್ಮ್ ಹ್ಮ್ ಇಲ್ಲಿ ಸ್ಥಳೀಕರು ಇಲ್ಲಿ ಜಾಗ ನೋಡಕ್ ಬಂದಾಗ ಅದನ್ನ ಅವ್ರು ನನ್ಗೆ ಹೇಳಿದ್ರು ಅದನ್ನ. ಹ್ಮ್ ಈಗ ದೇವಸ್ಥಾನ ಆದ್ಮೇಲೆ ಆ ಸ್ಥಳೀಕರನ್ನ ನೋಡ್ತಾ ಇದ್ದೀನಿ, ಬಟ್ ಕಾಣಿಸ್ತಾ ಇಲ್ಲ ಅವರು. ಹ್ಮ್ ಸಪ್ತಮಾತ್ರಿಕರ ಬಗ್ಗೆ ತುಂಬಾ ವಿಶೇಷವಾಗಿ ಅವರು ನೋಡಿದ್ದಾರೆ, ಮತ್ತೆ ಅದ್ರ ಬಗ್ಗೆ ಅನುಭವ ಪಟ್ಟಿದ್ದಾರೆ. ಹ್ಮ್ ಅನುಭವ ಪಟ್ಟಾದ್ಮೇಲೆ ಹಿಂಗೆ ಇದೆ ಅಂತ ಹೇಳಿ ನಮ್ಗೆ ಅದನ್ನ ತಿಳಿಸ್ಕೊಟ್ಟಿದ್ದಾರೆ ಅವರು. ಈಗ ಕಲ್ಯಾಣಿ ಅದೇ ಜಾಗದಲ್ಲಿ ಆಗ್ಬೇಕು ಅನ್ನೋದು ಹ್ಮ್ ನಿಮ್ಗೆ ಪೂರ್ವ ಸಿದ್ಧತೆ ಏನಾದ್ರು ಆಗಿತ್ತಾ? ಇಲ್ಲ ನಿಮ್ದು ದೈವ ಏನಿಲ್ಲ, ಏನು ಸಿದ್ಧತೆ ಇಲ್ಲ, ಬರೀ 0% ಅದು. ಏನು ಸಿದ್ಧತೆ ಏನಿಲ್ಲ. ಹ್ಮ್ ಹ್ಮ್ ಅದು ನಮ್ಮ ಮಾಡ್ಬೇಕು ಅಂತ ನಮ್ ತಲೆಯಲ್ಲೇ ಇತ್ತಿಲ್ಲ ಅದು. ಹಾ ಯಾಕೆಂದ್ರೆ ಈ ದೇವಸ್ಥಾನ ಮುಂದೆ ಬಾವಿ ತರ ಇರೋದ್ ಬೇಡ, ಅದು ಕ್ಲೋಸ್ ಮಾಡೋಣ ಅಂತ ಹೇಳಿ ಎಷ್ಟೋ ಸಲ ಪ್ರಯತ್ನ ಪಟ್ಟಿದೀವಿ. ಹ್ಮ್ ಆ ಪ್ರಯತ್ನ ಪಟ್ಟಿದ್ರು ಆ ಕಲ್ಯಾಣಿ ಮುಚ್ಚಕ್ ಆಗಿಲ್ಲ ನಮ್ ಕೈಯಲ್ಲಿ. ಹಾ ಹಾ ಆಮೇಲೆ ಲಾಸ್ಟ್ ಅಲ್ಲಿ ಈ ಶಿವರಾತ್ರಿಗೆ ಅದು ಇನ್ನ ಕಂಪ್ಲೀಟೆಡ್ ಆಗಿಲ್ಲ. 75% ಆಗಿದೆ ಕಲ್ಯಾಣಿ. ಹಾ ಇನ್ನ 25% ಕೆಲಸ ಬಾಕಿ ಇದೆ. ಇಲ್ಲೇ ಕಾಣಿಸ್ತಾ ಇದೆಯಲ್ಲ ಇದ್ರ ಬಗ್ಗೆ. ಹೌದು. ಆದ್ರೆ ಇನ್ನೊಂದು, ಈಗ ನೀವು ಇಲ್ಲಿ ಈಗ ಶನಿಸಿಂಗನಾಪುರದಲ್ಲಿ ಮಾಡಿದಿರಲ್ಲ, ಅದೇ ತರನೇ ಇದು ಇದೆ. ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಇದರಿಂದ ಆಗುವ ಅನುಕೂಲಗಳು ಏನ್ ಬುದ್ಧಿ? ಇದರಿಂದ ಆಗೋ ಅನುಕೂಲ ಹೇಳೋದಂದ್ರೆ, ಈಗ ಡೈರೆಕ್ಟ್ ಆಗಿ ಬಂದೆ ಅವ್ರಿಗೆ ಗ್ರಹಗಳಲ್ಲಿ ಏನೋ ಎಣ್ಣೆ ಮಜ್ಜ ಸ್ನಾನ ಮಾಡಿಸೋದಂತ ಇರುತ್ತೆ. ಇಲ್ಲ ಡೈರೆಕ್ಟ್ ಆಗಿ ಅವರೇ ಇಲ್ಲ ಎಣ್ಣೆ ಸ್ನಾನ ಮಾಡಿಸೋದು ಸುಮಾರು ಕಡೆ ಇದೆ. ಬಟ್ ಏನಪ್ಪಾ ಅಂದ್ರೆ ಸುಮಾರು ಕಡೆ ಇದ್ರೂನು ಅವರೇ ಡೈರೆಕ್ಟ್ ಆಗಿ ಎಣ್ಣೆ ಅಭಿಷೇಕ ಮಾಡಕ್ ಅವಕಾಶ ಇಲ್ಲ. ಹೌದು ಇಲ್ಲ. ಕೆಲವೊಂದ್ ಕಡೆ ಇದ್ರೂನು ಪಂಚಲೋಕ ಮೂರ್ತಿಯಲ್ಲಿ ಅಭಿಷೇಕ ಮಾಡ್ತಾರೆ. ಪಂಚಲೋಕ ಮೂರ್ತಿಯಲ್ಲಿ ಅಭಿಷೇಕ ಮಾಡಿದ್ರೆ ಆ ಪಂಚಲೋಕ ಮೂರ್ತಿನ ಬೆಳಿಗ್ಗೆಯಿಂದ ಸಂಜೆ ಗಂಟ ಟೇಬಲ್ ಮೇಲೆ ಪೀಠದ ಮೇಲೆ ಇರ್ತಾರೆ. ಆ ಸಂಜೆ ಆಗಿದ ಆ ಪೀಠನ ಎತ್ತಿ ನೀಟಾಗಿ ಒರೆಸಿ ಅಪ್ಪನ್ನೆಲ್ಲ ತೊಳೆದಿ ಒಳಗಡೆ ಇಟ್ಬಿಡ್ತಾರೆ. ಬಟ್ ಸಿಗೋ ಫಲ ಏನು? ಏನಿಲ್ಲ. ಅದಕ್ಕೆ ಇಲ್ಲಿ ಚಕ್ರ ಸ್ಥಾಪನೆ ಆಗಿರುತ್ತೆ, ಭೂಮಿಯಿಂದಾನೇ ಚಕ್ರ ಸ್ಥಾಪನೆ ಆಗಿರುತ್ತೆ. ಅಷ್ಟ ದಿಗ್ಬಂಧನಾಗಿ ಭಗವಂತನ ಕೂರ್ಸಿರ್ತೀವಿ. ಅವರ ಎಣ್ಣೆ ಮೈ ಮೇಲೆಲ್ಲ ಎಣ್ಣೆ ಅಭಿಷೇಕ ಮಾಡ್ಬೇಕಾದ್ರೆ ಅವ್ರ ಕಷ್ಟ ಏನಿದೆ ಅದನ್ನ ಆಲೋಚನೆ ಮಾಡಿ ಅವ್ರಿಗೆ ಎಣ್ಣೆ ಹಚ್ಚಿದ್ರೆ ಅವ್ರ ಸಂಪೂರ್ಣ ಫಲ ಸಿಗುತ್ತೆ ಅವ್ರಿಗೆ. ಆದ್ರೆ ಈಗ ಇನ್ನು ಈಗ ಶನಿದೇವ ದೇವಸ್ಥಾನಗಳು ಸುಮಾರು ನಾವು ಎಷ್ಟೋ ದೇವಸ್ಥಾನಗಳು ನೋಡಿದೀವಿ. ಆದ್ರೆ ಇಲ್ಲಿ ಛಾಯಾದೇವಿ ಸಮೇತ ಅಂದ್ರೆ ತಾಯಿ ಸಮೇತ ಇರುವಂತದ್ದು ವಿಶೇಷತೆ ಏನು? ತಾಯಿ ಅವರು ತುಂಬಾ ವಿಶೇಷಪ್ಪ. ಏನಪ್ಪಾ ಅಂತಂದ್ರೆ, ನಾವು ಕಳಸ ಸ್ಥಾಪನೆ, ನಾವು ಕೆರೆ ತಂಡಲ್ಲಿ ಮೊದಲನೇ ಸಲ ಕಳಸ ಸ್ಥಾಪನೆ ಮಾಡ್ಬೇಕಾದ್ರೆ ಅಲ್ಲಿ ನಮ್ಗೆ ಅಮ್ಮವರೇ ವಾಗ್ದಾನ ಕೊಟ್ಟಿದ್ ನಮ್ಗೆ. ನನ್ನ ಮಗನ ಜೊತೆ ಸದಾ ನಾನು ಇಲ್ಲೇ ಇರ್ತೀನಿ, ನನ್ನ ಮಗನ ಜೊತೆ ನನ್ನನ್ನು ಸ್ಥಾಪನೆ ಮಾಡಿ ಅಂತ ಅಮ್ಮವರು ವಾಗ್ದಾನ ಕೊಟ್ಟಾದ್ಮೇಲೆ ನಾವ್ ಇಟ್ಟಿರೋದು. ಆಮೇಲೆ ಅಪ್ಪನ ಕೇಳಿದ್ವಿ, ಅಮ್ಮ ಹಿಂಗ್ ಹೇಳ್ತಾ ಇದಾರೆ, ಏನಪ್ಪಾ ಮಾಡೋದಂತ ಅಪ್ಪನ ಪ್ರಶ್ನೆ ಕೇಳಿದಾಗ, ಹೌದು ಅಮ್ಮನ ಜೊತೆ ನಾನು ಇದ್ದೇ ಇರ್ತೀನಿ, ಈ ಕ್ಷೇತ್ರಕ್ಕೆ ಅಮ್ಮ ಇರ್ಲೇಬೇಕು. ಯಾಕೆಂದ್ರೆ ಇಲ್ಲಿ ಹೆಣ್ ದೇವ್ರದ್ದು ಶಕ್ತಿ ಜಾಸ್ತಿ ಇದೆ, ಅದ್ರ ಜೊತೆಗೆ ನನ್ನ ತಾಯಿ ಇದ್ರೆ ಇನ್ನ ಚೆನ್ನಾಗಿರುತ್ತೆ ನನ್ ಜೊತೆಗೆ ಅಂತ ಹೇಳಿ ಅಪ್ಪನೇ ಅದನ್ನ ಹೇಳಿ ಮಾಡಿಸಿರೋದು ಇಲ್ಲಿ. ಈಗ ಈಗ ಶನಿದೇವ್ರ ಜೊತೆ ಮಾತಾಡಕ್ ಡೈರೆಕ್ಟ್ ಆಗಲ್ಲ, ಅಂದ್ರೆ ತಾಯಿ ಜೊತೆ ಮಾತಾಡಿ ಏನಾರ ಫಲಗಳನ್ನ ಸಿಗುತ್ತಾ, ಇಲ್ಲ ಡೈರೆಕ್ಟ್ ಜೊತೆ ಶನಿದೇವ್ರ ಜೊತೆನೆ ಮಾತಾಡ್ಬೇಕಾ ಅಂತ? ಇಲ್ಲ, ಅಮ್ಮನ ಹತ್ರ ಪ್ರಶ್ನೆ ಇರುತ್ತೆ, ಬಟ್ ಅದು ಇನ್ನ ಜಾಸ್ತಿ ಪಬ್ಲಿಸಿಟಿ ಮಾಡಿಲ್ಲ ನಾವು ಅಷ್ಟೇ. ಅಮ್ಮನ ಹತ್ರ ಪ್ರಶ್ನೆ ಇರುತ್ತೆ. ಪ್ರಶ್ನೆ ಇರುತ್ತೆ. ನಾವು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದ ಪ್ರಶ್ನೆನ ಅಮ್ಮನ ಕರೆದು ಕೇಳ್ತೀವಿ. ಅಂದ್ರೆ ಈ ದೇವಸ್ಥಾನದ ಟೈಮಿಂಗ್ಸ್ ಯಾವ್ಯಾವ ಪೂಜೆ ಇರುತ್ತೆ, ಯಾವ್ಯಾವ ವಿಜೃಂಭಣೆ ನಡೆಯುತ್ತೆ, ಯಾವ್ಯಾವ ಪ್ರಶ್ನೆ ಇರುತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಬಿಡಿ. ಪ್ರತಿ ಶನಿವಾರನು ಪ್ರಶ್ನೆ ಇರುತ್ತೆ. ಇಲ್ಲಿ ದೇವಸ್ಥಾನದ ವರ್ಷ ಇಡೀ ವಿಶೇಷ ಕಾರ್ಯಕ್ರಮಗಳು ಅಂದ್ರೆ, ಮೊದಲನೇ ಸ್ಟಾರ್ಟ್ ಆಗೋದು ಶಿವರಾತ್ರಿ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಮಾರ್ಚ್ ತಿಂಗಳಲ್ಲಿ ಸತ್ಯನಾರಾಯಣ ಸ್ವಾಮಿ ಲೋಕ ಕಲ್ಯಾಣಕ್ಕಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಮ್ಮಿಕೊಂಡಿರ್ತೀವಿ. ಅದಾದ್ಮೇಲೆ ಅಪ್ಪನ ಜಯಂತಿ ಬರುತ್ತೆ. ಅಪ್ಪನವ್ರ ಜಯಂತಿ ವಿಶೇಷವಾಗಿರುತ್ತೆ ಇಲ್ಲಿ. ತೊಟ್ಲು ಕಟ್ತೀವಿ, ಮತ್ತೆ ತೊಟ್ಲು ಕಟ್ಟಿ ಅಪ್ಪನ್ನ ಮಗು ತರ ತೊಟ್ಲಲ್ಲಿ ತೂಗಿಸ್ತೀವಿ. ಅದು ಎಲ್ಲರಿಗೂ, ಪ್ರತಿಯೊಬ್ಬರು ಮಾನವ ಭಕ್ತಾದಿಗಳು ಎಲ್ಲರಿಗೂ ಸಿಗುತ್ತೆ. ಅದು ದಾರ ಕಟ್ಟಿ ತೊಟ್ಲು ತರ ಮಾಡಿರ್ತೀವಿ. ಅದರಲ್ಲಿ ಅಪ್ಪನ್ನ ಉಯ್ಯಾಲೆ ಆಡ್ಸೋದಕ್ಕೆ ಎಲ್ಲರಿಗೂ ಅವಕಾಶ ಸಿಗುತ್ತೆ. ಅದನ್ನ ಏನಕ್ಕೆ ಮಾಡ್ತೀವಿ ಅಂತ ಅಂದ್ರೆ, ಅಪ್ಪವ್ರು ಅವತ್ತು ಅವರ ದೇವಲೋಕದಲ್ಲಿ ವಿಜೃಂಭಣೆಯಿಂದ ಅಪ್ಪನ ಜಯಂತಿಯವ್ರು ಆಚರಿಸ್ತಾರೆ. ಕೆಲವೊಬ್ರು ಆ ಜಯಂತಿನ ಬೇರೆ ರೀತಿಯಲ್ಲೇ ಟರ್ನ್ ಮಾಡ್ಬಿಟ್ಟಿದ್ದಾರೆ. ಅದನ್ನ ನಾವು ಹೇಳ್ಬಾರ್ದು, ಅದು ತಪ್ಪಾಗುತ್ತೆ. ಯಾಕಂದ್ರೆ ನಮ್ದು ಎಷ್ಟಿದೆ ಅಷ್ಟ್ ಮಾತ್ರ ನಾವು ಮಾತಾಡ್ಬೇಕು, ಇನ್ನೊಬ್ರಿಗೆ ಮಾತಾಡಕ್ಕೆ ನಮ್ಗೆ ಅರ್ಹತೆ ಏನಿರಲ್ಲ.